ಕಾರ್ಮಿಕರ ಸುರಕ್ಷತೆಗೆ ಮಹತ್ವದ ಹೆಜ್ಜೆ. ಕಾರ್ಮಿಕರ ಹಿತ ಕಾಯಲು ಮುಂದಾದ ಇಲಾಖೆ. ನೊಂದವರ ಬಾಳಿಗೆ ಬೆಳಕಾದ ಇಲಾಖೆ. ಕರ್ನಾಟಕದ ಕಾರ್ಮಿಕರ ಹಿತವನ್ನ ಕಾಯುವಂತಹ ದೃಷ್ಟಿಯಲ್ಲಿ ಕಾರ್ಮಿಕ ಇಲಾಖೆ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರ್ಮಿಕರಿಗೆ ಬೇಕಾಗಿರುವಂತಹ ಅವಶ್ಯಕತೆ ಆಗಿರಬಹುದು, ಸೌಲಭ್ಯಗಳಾಗಿರಬಹುದು, ಸೌಕರ್ಯಗಳಾಗಿರಬಹುದು ಒದಗಿಸುವ ಕೆಲಸವನ್ನ ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ. ಅದೊಂದೇ ಅಲ್ಲದೆ ಅರಿವು ಮೂಡಿಸುವ ಕೆಲಸವನ್ನ ಕೂಡ ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ. ಸೌಲಭ್ಯಗಳ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಕಾರ್ಮಿಕ ಇಲಾಖೆ ಹಮ್ಮಿಕೊಂಡಿದೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಕಾರ್ಮಿಕ ಇಲಾಖೆ ಯಾವೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆ, ಹಾಗೆ ಕಾರ್ಮಿಕ ಇಲಾಖೆ ಯಾವೆಲ್ಲ ಸೌಕರ್ಯಗಳನ್ನ ಒದಗಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಕಟ್ಟಡ ಕಾರ್ಮಿಕ ಇಲಾಖೆಯು ತುಂಬಾ ಆಕ್ಟಿವ್ ಆಗಿದ್ದು, ಕಾರ್ಮಿಕರಿಗೆ ಏನೆಲ್ಲ ಸೌಲಭ್ಯಗಳು ಬೇಕೋ ಅದೆಲ್ಲವನ್ನ ಅದ್ಭುತವಾಗಿ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲಿಯೂ ವಿಶೇಷವಾಗಿ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗೂ ಮಾಹಿತಿಯನ್ನ ತಲುಪಿಸುವಂತಹ ಕೆಲಸವನ್ನ ಅದ್ಭುತವಾಗಿ ಮಾಡ್ತಾ ಇದೆ. ಅದರಲ್ಲಿಯೂ ವೈದ್ಯಕೀಯ ಚಿಕಿತ್ಸೆಗೆ ಹೆಚ್ಚು ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಹೆರಿಗೆ ಸೌಲಭ್ಯಗಳನ್ನ ನೀಡಲಾಗುವುದು. ಮಹಿಳಾ ಫಲಾನುಭವಿಗಳಿಗೆ ಮೊದಲ ಮತ್ತು ಎರಡನೇ ಹೆರಿಗೆಗಳಿಗೆ 50,000 ರೂಪಾಯಿ ಸಹಾಯಧನವನ್ನ ನೀಡಲಾಗುವುದು. ವೈದ್ಯಕೀಯ ಸಹಾಯಧನ ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ ರೂಪಾಯಿ 300ರಿಂದ 20,000ವರೆಗೆ ಸಹಾಯಧನವನ್ನ ಮಾಡಲಾಗುವುದು. ಇನ್ನು ಪ್ರಮುಖ ವೈದ್ಯಕೀಯ ಸಹಾಯಧನದ ಬಗ್ಗೆ ಮಾತನಾಡೋದಾದ್ರೆ, ಹೃದ್ರೋಗ, ಕಿಡ್ನಿ ಜೋಡಣೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಪಾರ್ಶ್ವವಾಯು, ಮೂಳೆ ಶಸ್ತ್ರಚಿಕಿತ್ಸೆ, ಗರ್ಭಕೋಶ ಶಸ್ತ್ರಚಿಕಿತ್ಸೆ, ಅಸ್ತಮಾ ಚಿಕಿತ್ಸೆ, ಗರ್ಭಪಾತ ಪ್ರಕರಣಗಳು, ಪಿತ್ತಕೋಶದ ತೊಂದರೆಗಳಿಗೆ ಸಂಬಂಧಿಸಿದಂತಹ ಚಿಕಿತ್ಸೆಗಳು, ಮೂತ್ರಪಿಂಡದಲ್ಲಿ ಕಲ್ಲು ತೆಗೆಯುವಂತಹ ಚಿಕಿತ್ಸೆ, ಮೆದುಳಿನ ರಕ್ತಸ್ರಾವದ ಚಿಕಿತ್ಸೆ, ಅಲ್ಸರ್ ಚಿಕಿತ್ಸೆ, ಡಯಾಲಿಸಿಸ್ ಚಿಕಿತ್ಸೆ, ಕಿಡ್ನಿ ಶಸ್ತ್ರಚಿಕಿತ್ಸೆ, ಇಎನ್ಟಿ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ, ನರರೋಗ ಶಸ್ತ್ರಚಿಕಿತ್ಸೆ, ವ್ಯಾಕ್ಯೂಲ ಶಸ್ತ್ರಚಿಕಿತ್ಸೆ, ಅನ್ನನಾಳದ ಚಿಕಿತ್ಸೆ ಮತ್ತು ಶರಚಿಕಿತ್ಸೆ, ಕರುಳಿನ ಚಿಕಿತ್ಸೆಗಳು ಹಾಗೂ ಸ್ತನ ಸಂಬಂಧಿತ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ, ಹರ್ನಿಯಾ ಶಸ್ತ್ರಚಿಕಿತ್ಸೆ, ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ, ಮೂಳೆ ಮುರಿತದ ಚಿಕಿತ್ಸೆ, ಇತರ ಔದ್ಯೋಗಿಕ ಕಾಯಿಲೆಗಳ ಚಿಕಿತ್ಸೆಗಳಿಗೆ ರೂಪಾಯಿ 2 ಲಕ್ಷದವರೆಗೆ ಸಹಾಯಧನವನ್ನ ಪಡೆಯಬಹುದು. ತಾಯಿ ಮಗು ಸಹಾಯ ಹಸ್ತ. ಮಹಿಳಾ ಫಲಾನುಭವಿಯ ಮಗುವಿನ ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆಯ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ 3 ವರ್ಷಗಳು ತುಂಬುವವರೆಗೆ ವಾರ್ಷಿಕ ರೂಪಾಯಿ 6,000ಗಳ ಸಹಾಯಧನವನ್ನ ಪಡೆಯಬಹುದು. ಅದಷ್ಟೇ ಅಲ್ಲದೆ ಹಲವು ಫಲಗಳು ಈ ಯೋಜನೆಯಲ್ಲಿ ಇವೆ. ಅವುಗಳನ್ನ ಸರಿಯಾಗಿ ಪಡೆಯಬೇಕು ಎನ್ನುವ ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಇಲಾಖೆ ಇದೀಗ ಬೋಗಸ್ ಕಾರ್ಮಿಕ ಕಾರ್ಡ್ ಅನ್ನ ರದ್ದು ಅಭಿಯಾನ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಕಾರ್ಮಿಕ ಇಲಾಖೆ ನಿಜಕ್ಕೂ ಒಂದು ಒಳ್ಳೆ ಯೋಜನೆಯನ್ನ ಇಟ್ಟುಕೊಂಡು ಅಭಿವೃದ್ಧಿಯ ಕ್ರಾಂತಿಯನ್ನ ಮಾಡೋಕೆ ಸಜ್ಜಾಗಿ ನಿಂತಿದೆ. ಅವರ ಈ ಕೆಲಸಕ್ಕೆ ಶ್ಲಾಘನೀಯವನ್ನ ವ್ಯಕ್ತಪಡಿಸಲೇಬೇಕು.